ಏನ್ ಹೇಳಿ ಅಂದ್ರೆ ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ಕೂತಿದ್ದೀರಾ? ಒಳಗ್ ಬನ್ನಿ. ಬರಲ್ಲ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ. ಈ ಮುದುಕ ಯಾಕಾದ್ರೂ ಜೀವ ತಿಂತಾನೋ. ಬರಲ್ಲ ಬರಲ್ಲ. ಯಾಕೆ ಹೀಗಾಗ್ಬಿಟ್ರಿ ನೀವು? ಹಗಲೊತ್ತೆಲ್ಲ ಚೆನ್ನಾಗಿರ್ತೀರಾ, ಕತ್ಲಾಯ್ತು ಅಂದ್ರೆ ಮೊಂಡ್ತನ ಮಾಡೋ ಶುರು ಮಾಡ್ಬಿಡ್ತೀರಾ. ಅಲ್ಲೇನ್ ನೋಡ್ತಾ ಇದ್ದೀರಿ? ನಾನು ಏನಾದ್ರೂ ನೋಡ್ತೀನಿ, ನಿಮ್ಗೆ ಯಾಕೆ? ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಚ್ಚ. ನಿನ್ಗೊಬ್ಳೆ ಹೆಂಡತಿ ಇದ್ದಾಳೆ ಅಂತ ಜ್ಞಾನ ಬೇಡ? ಈ ಗಂಡಸ್ರೆ ಎಷ್ಟು ಹೆಂಗಸ್ರಂದ್ರೆ ಸಾಕು ದೂರ ಅಂತ ನೋಡ್ತೀರಾ. ಮಗು ಹಾಕುಡ್ಸ್ಬೇಕಾದ್ರೂ ನೋಡ್ಬೇಕಾ? ದೇವಾರ್ಸಿ, ನೀನು ಬಹಳ ಸಭ್ಯಸ್ಥ ಅನ್ಕೊಂಡಿದ್ನಲ್ಲೋ. ಯಾರಪ್ಪ ಅದು? ಏನಾಯ್ತಪ್ಪ? ಆಗೋದೇನು? ನನ್ ಮಗು ಹಾಲು ಕುಡಿಸ್ತಾ ಇದ್ರೆ ನಿನ್ ಗಂಡ ನನ್ನ ಹಾಕುತ್ತಿದ್ದ? ಅಯ್ಯೋ 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 ಅಯ್ಯೋ, ನೀವಿಂತ ಕೆಲಸ ಮಾಡಿದೀರಾ ಅಂದ್ರೆ ನನ್ ಕೈಲಿ ನಂಬೋಕೆ ಆಗ್ತಿಲ್ವೇ. ಇಂತ ಕಚಡ ನನ್ ಮಕ್ಕಳಿಗೆ ಮುಖಕ್ ಮಸಿ ಬೆಳೆದು ಕತ್ತ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು. ಒಬ್ಬ ತಾಯಿ ಮಗುಗ್ ಹಾಲು ಕುಡಿಸೋದು ನೋಡ್ದೆ ಅನ್ನೋ ಅಪವಾದ ನನ್ನ ಮೇಲೂ ಹೊರಸದ ಮೇಲೂ ಗುಟ್ಟನ್ನು ಮುಚ್ಚಿಟ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ಮಾತು ಕೇಳಿ ಕತ್ತಲಾಗ್ತಿದ್ದಾಗೆ ನನ್ನ ಕಣ್ಣುಗಳಿಗೆ ಮಂಜು ಕೌದೋಗುತ್ತೆ, ನನಗೇನು ಕಾಣಿಸೋದಿಲ್ಲ. ಅದಕ್ಕೆ ನಾನು ಕತ್ತಲಾಗೋ ಅಷ್ಟರಲ್ಲಿ ಮನೆಗೆ ಬಂದು ಸೇರ್ಕೊಳ್ಳೋದು. ಬೆಳಕರಿಯೋ ತನಕ ನಾನು ಆಚೆ ಬರೋದಿಲ್ಲ. ಈ ದೋಷ ಗೊತ್ತಾದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಇಷ್ಟು ದಿನ ಅದನ್ನು ಮುಚ್ಚಿಟ್ಟಿದ್ದೆ. ನನ್ನ ಮಾತು ಕೇಳಿ ನನಗೆ ಕತ್ತಲಾದ್ರೆ ಕಣ್ಣು ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಾಣೋದಿಲ್ಲ, ಕಾಣೋದಿಲ್ಲ. ನನ್ನ ಕ್ಷಮಿಸ್ಬಿಡೋಣ. ನನ್ ತಪ್ಪು ತಿಳ್ಕೊಬೇಡಮ್ಮ. ಗಂಗಾ, ನಿನಗೂ ಈ ವಿಷಯ ಹೇಳ್ದೆ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ತೀಯಾ? ಹಾಗನ್ಬೇಡಿ. ಸಾಯಂಕಾಲದ ಕುರುಡಿರೋ ನೀವೇ ನನ್ನ ಗಂಡ ಆಗಿರೋದು ನನ್ನ ಅದೃಷ್ಟ ರೀ. ಏನಮ್ಮ ಹೇಳ್ತಾ ಇದ್ಯಾ ನೀನು? ಎಷ್ಟೋ ಜನ ಗಂಡಸ್ರು ಕತ್ಲಾಯ್ತು ಅಂದ್ರೆ ಕುಡಿಯೋಕೋ ಜೂಜಾಡೋಕೋ ಇಲ್ಲ ಸೂಳೆ ಮನೆಗೋ ಹೋಗ್ತಾರೆ. ಆದ್ರೆ ನನ್ ಗಂಡ ಕತ್ಲಾಯ್ತು ಅಂದ್ರೆ ಸೀದಾ ಮನೆಗ್ ಬಂದ್ಬಿಡ್ತಾರೆ. ಅದು ನನ್ನ ಅದೃಷ್ಟ ಅಲ್ವಾ? ನಿನ್ನ ಮಾತು 100ಕ್ಕೆ 100 ಸತ್ಯ ಅಮ್ಮ. ನಂದಿನಿ, ಯಾಕಮ್ಮ ಹೀಗೆ ಕೂತಿದ್ದೀಯ? ನಿನಗೆ ನಮ್ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ? ಈ ಅಡ್ವರ್ಟೈಸ್ಮೆಂಟ್ ನೋಡು, ನಿನಗೆ ತಿಳಿಯುತ್ತೆ. ಹಾಗೋ ಅವನು ಸಿಕ್ಕಿದ್ರೆ ಟಿವಿಲೂ ಅನೌನ್ಸ್ ಮಾಡಿಸ್ತೀವಿ. ಅವನು ಸಿಕ್ಕ ಕೂಡ್ಲೆ ನಿನ್ನ ಮದುವೆನ ಅವನ ಜೊತೆಲಿ ಧಾಮ್ ಧೂಮ್ ಅಂತ ಮಾಡ್ತೀವಿ. ಏನು ಯೋಚನೆ ಮಾಡಬೇಡ. ನೀನು ಹೀಗೆ ಕೂತಿದ್ರೆ ನಮ್ ಕರಳು ಚುರುಕನ್ನತ್ತಮ್ಮ. ಸಾಕಮ್ಮ, ನನ್ ಮಗ ಹೇಗಿದ್ದಾನೆ? ಹೊತ್ತೊತ್ತಿಗೆ ಊಟ ಮಾಡ್ತಾ ಇದ್ದಾನ? ನಿದ್ದೆ ಮಾಡ್ತಾ ಇದ್ದಾನ? ನಾವೇನೋ ಒತ್ತಾಯ ಮಾಡಿ ಅವನಿಗೆ ಊಟ ಮಾಡಿಸ್ಬೋದು, ನಿದ್ದೆ ಮಾಡಿಸ್ಬೋದು. ಆದ್ರೆ ಅವನಿಗೆ ನಿಂದೇ ಚಿಂತೆ ಅಮ್ಮ. ನಿನಗೇನಾಗುತ್ತೋ ಅಂತ ಭಯದಿಂದ ರಾತ್ರಿ ಎಲ್ಲ ಅಮ್ಮ ಅಮ್ಮ ಅಂತ ಕಲವರಿಸ್ತಾನೇ ಇರ್ತಾನಮ್ಮ. ಸಾಕಮ್ಮ, ಅವ್ರಿಗೆ ಬರ್ತಾ ಇದ್ದಾರೆ, ನೀನ್ ಹೊರಟೋಗು. ಬರ್ತೀನಮ್ಮ, ಬರ್ತೀನಿ. ನೀನು ಕೊಟ್ಟಿದ್ದು 3 ದಿನದ ವಾಯ್ದೆ ಮುಗಿದೋಯ್ತು. ಎಲ್ಲಿ ನಿನ್ನ ಮಗ? ನನಗ್ ಗೊತ್ತಿಲ್ಲ. ಯಾವನಾದ್ರೂ ತಲೆ ಹಾಕಿದ್ರೆ ಕತ್ತರಿಸಿ ಊರು ಬಾಗಿಲು ಕಟ್ಬಿಡ್ತೀವಿ. ನೋಡೋ, ನೀನ್ ಹೆಂಗಸು, ನಿನ್ ಹಿಂಸೆ ಮಾಡೋದು ನನ್ಗಿಷ್ಟ ಇಲ್ಲ. ಎಲ್ಲಿ ನಿನ್ನ ಮಗ ರಾಮಾಚಾರಿ?
ನೀನೇ ಹೇಳ್ತೀಯೋ ಇಲ್ಲ ನಾನೇ ಬಾಯ್ ಬಿಡಿಸ್ಲೋ? ಓಹೋ, ಏಯ್ ತಗೊಂಬಂದ್ರು. ಏನ್ರ ನೋಡ್ತಾ ಇದ್ದೀರಾ? ಅಯ್ಯಯ್ಯೋ, ಬಿಳಿ ಸೀರೆನ ಬಣ್ಣದ ಸೀರೆ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಅಸ್ತ್ರ. ಎಲ್ಲಿ ನನ್ನ ಮಗ? ಏಯ್ ತಗೊಂಬಂದ್ರ. ಈಗಲಾದ್ರೂ ಹೇಳು, ಎಲ್ಲಿ ನಿನ್ನ ಮಗ? ನನಗ್ ಗೊತ್ತಿಲ್ಲಪ್ಪ. ಗೂಡಿಸ್ಲಲ್ಲಿರೋ ನಾಯಿ ನಿನಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಡ. ಏಯ್ ಅಯ್ಯೋ, ಏಯ್ ಮದುವೆ ಗಂಡನ್ ಕರ್ಕೊಂಬನ್ರು. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ನನಗೂ ಏನಂತೆ ಲೋಕವೆಲ್ಲ ಗುಳ್ಳಂತೆ. ನಂದಿನಿ, ರಾಮಾಚಾರಿನ ಹುಡುಕ್ತಾ ಇರೋದು ನಿನ್ ಜೊತೆ ಮದ್ವೆ ಮಾಡೋದಕ್ಕಲ್ಲ, ಅವನನ್ನ ಸಾಯಿಸ್ಬಿಟ್ಟು ನಿನಗೆ ಬೇರೆ ಮದ್ವೆ ಮಾಡೋದಿಕ್ಕೆ. ರಾಮಾಚಾರಿ ತಾಯಿನ ದೇವಸ್ಥಾನದ ಕಂಬ ಕಟ್ಟಿ ನಿಮ್ ಮಗ ಎಲ್ಲಿ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅವನೆಲ್ಲಿದ್ದಾನೆ ಅಂತ ಹೇಳ್ದೆ ಹೋದ್ರೆ ಆ ವಿಧವೆ ತಾಯಿಗೆ ಹುಚ್ಚಿನ ಕೈಲಿ ತಾಳಿ ಕಟ್ಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಂತೆ. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಏಯ್ ನಿನ್ನ ಪೆದ್ದ ಮಗ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿಬಿಟ್ಟ. ಈ ಹುಚ್ಚ ಈಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ. ಅಲ್ಲಿಗೆ ಮುಯ್ಯಿಗೆ ಮುಯಿ ಸೊರ ಹೋಗುತ್ತಲ್ಲ. ಇವತ್ತಿನಿಂದ ಈ ಹುಚ್ಚ ನಿನ್ನ ಗಂಡ, ನಿನ್ನ ಎರಡನೇ ಗಂಡ. ನೋಡ್ತೀಯಾ, ಮದುವೆ ಗಂಡು ಎಷ್ಟು ಸಂತೋಷವಾಗಿ ಬರ್ತಾ ಇದ್ದಾನೆ. ನೋಡ್ತೀಯಾ, ಅವನ್ ತಾಳಿ ಕಟ್ಟೋದಕ್ಕೆ ಎಷ್ಟು ಆತರ ಪಡ್ತಾ ಇದ್ದಾನೆ. ಅವನ್ ತಾಳಿ ಕಟ್ಟಿದ ಮೇಲೂ ನೀನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಅವನ್ ಜೊತೆಲಿ ನಿನ್ ಪ್ರಸ್ತಾವ ಕೂಡ ನಡೆಯುತ್ತೆ.
ಬೇಗ ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ಹೊರಟೋಗಿ, ನೀವೆಲ್ಲ ಮೋಸಗಾರರು. ಇಲ್ಲಮ್ಮ, ನನ್ ಮಾತ್ ಕೇಳು. ಹೊರಟೋಗಿ. ರಾಮಾಚಾರಿ, ನಮ್ ಗುತ್ತಿಗೆಲಿರೋ ತಾಳಿ ಕೀಳ್ಬೇಡ. ನನ್ ಸೌಭಾಗ್ಯನ್ ಕಾಪಾಡು ರಾಮಾಚಾರಿ. ಈ 3 ಜನನ ಕೊಲೆ ಮಾಡಿ ನೀನ್ ನನ್ನಿಂದ ದೂರ ಆಗ್ಲಿ ಅಂತನ ನಾನಿಷ್ಟು ಚಿತ್ರಹಿಂಸೆ ಸಹಿಸ್ಕೊಂಡಿದ್ದು. ಬಿಸಾಡೋದಲ್ಲ, ಬಿಸಾಡು. ಊರ್ನೇ ನಡಗಿಸಿದ ರಾಕ್ಷಸರಿವ್ರು. ಅಂತವ್ರು ಇವತ್ತು ಊರ್ ಜನರ ಮುಂದೆ ನಿನ್ ಕಾಲ್ ಕೆಳಗೆ ಬಿದ್ದಿದ್ದಾರೆ. ಇವರು ನಿಜವಾಗ್ಲೂ ಗಂಡಸರಾಗಿದ್ರೆ ಇನ್ಮೇಲೆ ಊರಲ್ಲಿ ತಲೆ ಎತ್ತಿ ತಿರುಗಾಡ್ತಾರಾ? ಇಲ್ಲಿ ನಡೆದಿದ್ದೊಂದು ಕನ್ಸು ಅಂತ ತಿಳ್ಕೊ. ಇನ್ಮೇಲೆ ನಮ್ಗೆ ಈ ಊರೇ ಬೇಡ. ನಡಿ ಹೋಗೋಣ. ಬಾರೋ. ನೀವ್ ಯಾವ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅವಳು ಇವತ್ತು ಅರೆ ಹುಚ್ಚಿ ಆಗಿದ್ದಾಳೆ. ಅವಳು ಪೂರ್ತಿ ಹುಚ್ಚಿಡಿಯೋದೊಳಗೆ ಏನಾದ್ರೂ ಮಾಡಿ ಅವಳು ಕಾಪಾಡಿ. ನಂದಿನಿ, ನಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸೋದು ನನ್ನ ತಾಯಿನ, ಈ ಊರನ್ನ, ನಿಮ್ಮನ್ನ. ಆದ್ರೆ ಕೊನೆಯವ್ರಿಗೆ ಇಲ್ಲಿ ಬದುಕೋ ಅವಕಾಶ ನಮಗೆ ಸಿಗ್ಲಿಲ್ಲ. ನಾವು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮಸ್ಕಾರ. ನಿಂತ್ಕೊಳ್ಳಿ. ಒಬ್ಬ ವಿಧವೆ ತಾಯಿಗೆ ಮದುವೆ ಮಾಡೋ ಧೈರ್ಯ ಮಾಡಿದಿರಿ ಅಂದ್ರೆ ನಿಮ್ಮನ್ನು ಮನುಷ್ಯರು ಅಂತ ಕರಿಬೇಕಾ? ನೀವು ಒಂದ್ ತಾಯಿ ಹೊಟ್ಟೆಲ್ ಹುಟ್ಟಿದ್ದೀರಾ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ನನಗೂ ರಾಮಾಚಾರಿಗೂ ಮದುವೆ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿದವ್ರನ್ನ ನನ್ನ ಅಣ್ಣಂದ್ರು ಅಂತ ಕರಿಬೇಕಾ? ನಾನ್ ಬದುಕಿದ್ರೆ ರಾಮಾಚಾರಿ ಜೊತೆಲಿ ಬದುಕ್ತೀನಿ, ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಇಲ್ಲೇ ಸಾಯ್ತೀನಿ. ನಾನ್ ಸತ್ ಮೇಲೆ ನಿಮ್ ಹಣ, ಒಡವೆ, ರತ್ನಗಂಬಳಿನ ನನ್ನ ಹೆಣದ ಮೇಲೆ ಸರಿ ಉರಿಯೋ ನನ್ ಚಿತೆಗೆ ನಿಮ್ ಅಂತಸ್ತು, ಗೌರವನ ಎಣ್ಣೆ ಮಾಡಿ ಸುರಿರಿ. ನಂದಿನಿ, ಹೋಗಿ, ಹೊರಟೋಗಿ, ಹೊರಟೋಗಿ. ನನ್ ಮಾತ್ ನೀನ್ ಕೇಳೋದಿಲ್ವೇನಮ್ಮ? ನನ್ ಮಾತ್ ಕೇಳು. ಹೋಗಿ, ನಂದಿನಿ, ಹೊರಟೋಗಿ ಇಲ್ಲಿಂದ. ಹೊರಟೋಗಿ ಇಲ್ಲಿಂದ. ದಯವಿಟ್ಟು ನಮ್ಮನ್ನು ಕ್ಷಮಿಸಮ್ಮ. ರಾಮಾಚಾರಿ ಮೇಲೆ ನಮ್ಗೇನು ದ್ವೇಷ ಇಲ್ಲ. ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಈಗ ನಾವೇ ಅವನು ಕರೆದ್ರು ಅವನು ಬರಲ್ಲಮ್ಮ. ಅವನು ಊರು ಬಿಟ್ಟು ಹೋಗ್ತಾ ಇದ್ದಾನೆ. ಅಮ್ಮ, ಮಕ್ಕಳನ್ನ ಒಬ್ಬ ತಾಯಿ ಬೆಳೆಸೋದಕ್ಕೂ ತಾಯಿ ಇಲ್ಲದೆ ಮಕ್ಕಳು ಬೆಳೆಯೋದಕ್ಕೂ
ಎಷ್ಟು ವ್ಯತ್ಯಾಸ ಅಂತ ಇವತ್ತು ನಮಗ್ ಗೊತ್ತಾಯ್ತು. ನಾವು ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡ್ಬಿಟ್ವಿ. ಅವಳು ಬದುಕಿದ್ದಿದ್ರೆ ನಮ್ಮನ್ನು ಹೀಗೆ ಬೆಳೆಸ್ತಾ ಇರ್ಲಿಲ್ಲ. ನಾವು ಕೂಡ ಬೇರೆಯವ್ರನ್ನ ಮನುಷ್ಯರ ತರ ಪ್ರೀತಿಸ್ತಾ ಇದ್ವಿ. ದೇವರು ನಮ್ಗೆಲ್ಲ ಕೊಟ್ಟ, ಆದ್ರೆ ತಾಯಿನ ಕಿತ್ಕೊಂಡ್ಬಿಟ್ಟ. ಅಮ್ಮ, ನಮಗೆ ಅಮ್ಮ ಬೇಕು. ಬಾಮ್ಮ ಮನೆಗೆ ಹೋಗೋಣ. ಬ್ರಹ್ಮಚಾರಿ, ನಮ್ಮ ಮುಟ್ಟಾಳತನದಿಂದ ನಂದಿನಿ ಸಾಯ್ತಾ ಇದ್ದಾಳೆ. ಅವಳೀಗ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ. ಅವಳನ್ನ ನೀನೇ ಕಾಪಾಡ್ಬೇಕಪ್ಪ. ನಿನ್ನ ಹೆಂಡತಿನ ನೀನೇ ಕಾಪಾಡಬೇಕು.